ಇಲ್ಲಿ ನೋಡಿ ಮಂಕಿ ಯಾವ ತರ ಆಟ ಆಡ್ತಾ ಇದೆ. ಅದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ದೂದ್ ಸಾಗರ್ ನೋಡೋದಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಒಂದು 8 o'clock ನಾವು ಗೋವಾದಿಂದ ಲೆಫ್ಟ್ ಆದ್ವಿ. ಇರೋದು ಗೋವಾದಲ್ಲೇ ದೂದ್ ಸಾಗರ್, ಬಟ್ ಅಲ್ಲಿಂದ ಕೊಲ್ಲೆಮ್ ಅಂತ ಹೇಳಿ ಒಂದು ಸ್ಟಾಪ್ ಇದೆ. ಅಲ್ಲಿಗೆ ಬಂದು ಅಲ್ಲಿಂದ ನಾವು ಜೀಪ್ ತೊಗೊಂಡು ಬರಬೇಕು. ಸೊ ಇವಾಗ ನಾವು 9 o'clock ಆಯಿತು, ದೂದ್ ಸಾಗರ್ ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ. ಹೋಗು ಹೋಗು ಕಂದೆ ನೀನು. ಸೊ ಇಲ್ಲಿ ಹೊರಡಬೇಕಂದ್ರೆ ನಾವು ಏನು ಜೀಪು ಹತ್ತೀವಿ ಅಲ್ಲಿಂದಲೇ ನಮಗೆ ಲೈಫ್ ಜಾಕೆಟ್ ಕೊಡ್ತಾರೆ. ಲೈಫ್ ಜಾಕೆಟ್ ವೇರ್ ಮಾಡಿಕೊಂಡೆ ನಾವು ಮೂವ್ ಆಗಬೇಕು. ಸೊ ಇಲ್ಲಿಂದ ಕೇರ್ಫುಲ್. ಚಿಂಟು, ನೀನು ಪಾಪನ ಕೈ ಹಿಡ್ಕೊಂಡು ಬಿಡು. ಮಳೆಗಾಲದಲ್ಲಂತೂ ಇಲ್ಲಿ ಹೆಂಗೆ ಬರ್ತಾರೋ ಏನಪ್ಪ, ಸಿಕ್ಕಾಪಟ್ಟೆ ನೀರಿರುತ್ತೇನೋ ಇಲ್ಲಿ. ನೋಡ್ಕೊಂಡು ಹೋಗು ಕೆಳಗಡೆ. ಸೊ ದೂದ್ ಸಾಗರ್ ಬರೋದಕ್ಕೆ ಏನೆಲ್ಲ ಚಾರ್ಜಸ್ ಇರುತ್ತೆ, ಸೊ ಜೀಪ್ ಚಾರ್ಜಸ್ಸು, ಮತ್ತು ಅಲ್ಲಿಂದ ನಾವು ಈ ಕಡೆ ಬರಬೇಕು ಅಂದರೆ ಏನೇನೆಲ್ಲ ಚಾರ್ಜಸ್ಸು ಅಪ್ಲೈ ಆಗುತ್ತೆ ಅನ್ನೋದನ್ನು ನಾನು ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ನೋಡಿ. ಇನ್ನು ಸ್ವಲ್ಪ ದೂರ. ಓಕೆ, ಹುಷಾರು. ಇಲ್ಲೇ ಬಂತು ಅಷ್ಟೇ ನೋಡಪ್ಪ. ದೂರ ಏನಿಲ್ಲ ಮಗ, ಬಟ್ ಕೇರ್ಫುಲ್ಲಾಗಿ ಹೋಗ್ಬೇಕಷ್ಟೇ ಅಲ್ಲ. ಹಾಂ, ಚಲೋ. ಸೊ ಚಲೋ ಚಲೋ, ಹುಷಾರು. ನೀನು ಮುಂದೆ ನೋಡ್ಕೊಂಡು ಹೋಗ್ಬೇಕು ಮಗನೇ. ಯಪ್ಪ. ಸೊ ಗಾಯ್ಸ್, ಫೈನಲಿ ದೂದ್ ಸಾಗರ್ ಬಂತು. ಅಲ್ಲೋಡಿ, ಅಲ್ಲಿರೋದೆ ದೂದ್ ಸಾಗರ್. ಅಲ್ಲಿರೋದು ದೂದ್ ಸಾಗರ್ ನೋಡಿ, ಅಲ್ಲಿ ಮೇಲ್ಗಡೆಯಿಂದ ಬರ್ತಾ ಇದೆ. ನಾನು ಆರಾಮಾಗಿ ಅದನ್ನ ಮುಟ್ಬೋದು. ಅಲ್ಲಿರೋದೆ ದೂದ್ ಸಾಗರ್. ಬೇಸಿಗೆ ಅಲ್ವಾ ಇವಾಗ, ಏಪ್ರಿಲ್ ತಿಂಗಳು ಅಂದರೆ ಸ್ವಲ್ಪ ಮಳೆ ಇರಲ್ಲ, ನೀರು ಕಡಿಮೆ ಇರುತ್ತೆ. ಆದರೂ ಕೂಡ ಎಷ್ಟು ಫೋರ್ಸ್ ಇದೆ ಇಲ್ಲೆಲ್ಲ. ಕಂದ ಹುಷಾರು. ಮಳೆಗಾಲದಲ್ಲಿ ಇಲ್ಲೆಲ್ಲ ಬಿಡೋಲ್ಲ ಅನ್ಕೊತೀನಿ, ಯಾಕೆಂದರೆ ಈಗಲೇ ಇಲ್ಲೆಲ್ಲ ಹತ್ತೋದಕ್ಕೆ ಕಷ್ಟ ಆಗ್ತಿದೆ. ಇನ್ನು ಮಳೆಗಾಲದಲ್ಲಿ ಏನಾದ್ರು ಬಂದುಬಿಟ್ರೆ ಅಷ್ಟೇ. ಮಳೆ ಬೀಳ್ತಾ ಇರುತ್ತೆ, ಚಿಂಟು ಜಾರ್ಕೊಂಡು ಬಿದ್ದುಬಿಡ್ತಾರೆ ಅಷ್ಟೇ. ಅಷ್ಟೇ. ಅಂದರೆ ಈ ಟೈಮಲ್ಲಾದರೆ ಇಲ್ಲಿ ಬಿಡ್ತಾರೆ ಅನಿಸುತ್ತೆ. ಕೇರ್ಫುಲ್. ಜಂಪ್. ಓಕೆ, ಹಾಂ ಬಂದೇ ಬಿಡ್ತು. ಬಾ, ಬಿದ್ದರೆ ಸಿಕ್ಕಾಪಟ್ಟೆ ಶೆಕೆ. ಇರೋ ಚಿಂಟು, ಕೈ ಕೊಡು. ತುಂಬ ಶೆಕೆ. ಅದರಲ್ಲಿ ಬೇರೆ ಈ ಲೈಫ್ ಜಾಕೆಟ್ ಹಾಕೊಂಡು ಕೊಟ್ಟಿದ್ದಾರೆ, ಅಲ್ಲಿಂದಾನೇ ಕೊಟ್ಟಿದ್ದಾರೆ. ಇದನ್ನು ಹಾಕ್ಕೊಂಡು ಇನ್ನೂ ಶೆಕೆ ಆಗ್ತಿದೆ. ಅಲ್ಲಿಂದ ಬರ್ತಾ ಇದೆ, ಅಲ್ಲಿ ಮೇಲ್ಗಡೆಯಿಂದ. ಆಮೇಲೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಮತ್ತು ಅದ್ರ ಒಳಗಡೆಯಿಂದ ಬರ್ತಾ ಇದೆ. ಇವಾಗ ನಾವು ರೆಡಿ ಆದ್ವಿ. ಇವಾಗ ನೀರಲ್ಲಿ ಎಳಿಬೇಕು.
ಬೇಕಂದ್ರೆ ಮೈಲಿ ಆಯ್ತು ಅರ್ಧ ಗಂಟೆ ಬ್ಯಾಗ್ ಜಿಪ್ ಕ್ಲೋಸ್ ಮಾಡ್ರಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಬ್ಯಾಗ್ಗಳನ್ನೆಲ್ಲ ಇಟ್ಟರೆ ಬಂದು ಮಂಕಿ ಎಲ್ಲ ಕೀಳ್ತಾ ಇದೆ. ಹಾಗಾಗಿ ಸ್ವಲ್ಪ ಬ್ಯಾಗ್ ಎಲ್ಲ ಸೇಫ್ಟಿ ಮಾಡಿ ಆಮೇಲೆ ನೀರಲ್ಲಿ ನಡಿಬೇಕು. ಫಿಶ್ ಗೈಸ್ ಫಾಲ್ಸು ಅಲ್ಲಿರೋದು. ನಾವು ಫಾಲ್ಸಿಂದ ಸ್ವಲ್ಪ ಮುಂದೆ ಇಲ್ಲಿ ಬಂದ್ವಿ. ಇಲ್ಲಿ ಚಿಕ್ಕದಾಗಿ ಜರಿ ಹರಿಯುತ್ತೆ, ಚಿಕ್ಕ ಮಕ್ಕಳೆಲ್ಲ ಆಡ್ಸೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿ ಏನಾಗ್ಬಿಡ್ತು ಅಂದರೆ ಹಾವಿರೋದ್ರಿಂದ ನಮಗೆ ಇಳಿಯೋಕ್ಕೇನೆ ಭಯ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ದಡದಲ್ಲೇ ಕುತ್ಕೊಂಡು ಆಟ ಆಡಿಕೊಂಡು ಇವಾಗ ಇಲ್ಲಿ ನೀರಿದೆ, ಇಲ್ಲಿ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟೊಂದು ನೀರು. ಈ ಬೇಸಿಗೆಗಾಲದಲ್ಲೇ ಇಷ್ಟೊಂದು ನೀರಿದೆ, ಇನ್ನು ಮಳೆಗಾಲದಲ್ಲಿ ತುಂಬ ಇರುತ್ತೆ ಅನಿಸುತ್ತೆ. ಅಲ್ಲಿದೆ, ಅಲ್ಲಿಂದ ಅಲ್ಲಿ ಅಂದರೆ ಅಲ್ಲಿ ಫಾಲ್ಸ್ ಹರಿಯುತ್ತೆ. ಮತ್ತು ಅದಾದಮೇಲೆ ಇಲ್ಲಿ ಟ್ರ್ಯಾಕ್ಸ್ ಇದೆ, ನೋಡಿ. ಮತ್ತು ಇಲ್ಲಿ ನೀರು ಹರಿತಾ ಇರುತ್ತೆ. ಇಲ್ಲಿ ಸರ್ಕಲಲ್ಲಿ ಕೆಳಗಡೆ ಗುಂಡಿಲಿ ಆಟ ಆಡ್ಕೊತಾರೆ. ಇಲ್ಲಿ ನೋಡಿ ಮಂಕಿ ಯಾವ ಥರ ಆಟ ಆಡ್ತಾ ಇದೆ. ಅದು ನೀರಲ್ಲಿ ಬಿದ್ದಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಬಿಸಿಲಿಗೆ ಎಲ್ಲನೂ ನೀರಲ್ಲಿ ಬಿದ್ಕೊಂಡು ಆಟ ಆಡ್ತಾ ಇದೆ ಇಲ್ಲಿ. ನೋಡಿಲ್ಲಿ ಚಿಕ್ಕ ಮಕ್ಳ ಥರ ಹೇಗೆ ಡೈ ಹೊಡಿಯುತ್ತೆ ಅಂದರೆ ಪಾಪ ಸ್ವಲ್ಪ ಈ ಕಡೆ ಕುತ್ಕೋ. ಅವ ಇಲ್ಲಿ ಈ ಕಡೆ ಕುತ್ಕೊಳ್ಳವ. ಹಾಂ ಕುತ್ಕೋ, ಹಂಗೆ ಈ ಕಡೆ ನೋಡು. ಹ್ಯಾಪಿ ಮಲ್ಕೋ ಮಲ್ಕೋ. ಅನಿಸ್ತಾ ಇದೆ ಸರ್ ದೂದ್ ಸಾಗರ್ ವಿಸಿಟ್ ಮಾಡಿದ್ದು? ಚೆನ್ನಾಗಿದೆಯಾ? ಹಿಂಗೆ ಟ್ರಿಪ್ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ಲ? ಹಾಂ ಅಲ್ಲಿ ನೀರಲ್ಲಿ ಗೈಸ್ ಏನಂದರೆ ಜೀಪಲ್ಲಿ ಕರ್ಕೊಂಬರ್ತಾರಲ್ವ, ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಮತ್ತು ಗಾಡಿ ನಂಬರ್ ಕೊಟ್ಟಿರ್ತಾರೆ. ನಾವು ಆ ಟೈಮಿಂಗಲ್ಲಿ ಜೀಪ್ ಇರೋವಂತಹ ಪ್ಲೇಸ್ ಏನಿದೆ ಅಲ್ಲಿಗೆ ಹೋಗಬೇಕು ಮತ್ತು ಆ ಟೈಮಿಗೇ ಹೋಗಬೇಕು. ಆ ಗಾಡಿ ಹತ್ರ ನಿಂತ್ಕೊಂಡ್ರೆ ಸೊ ಅವ್ರು ಕರ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಲೇಟ್ ಆದರೆ ಸೊ ಫೈನ್ ಹಾಕ್ತಾರಂತೆ. ಹಾಗಾಗಿ ಇನ್ ಟೈಮಿಗೆ ಎಷ್ಟು ಗಂಟೆಗೆ ನಮ್ಮನ್ನು ಕಳಿಸಿರ್ತಾರೆ, ಸೊ 10:30 11 ಗಂಟೆ ಹಿಂಗೆ ಟೈಮಿಂಗ್ಸ್ ಹೇಳಿರ್ತಾರೆ. 1:30 ಗಂಟೆ ನಮಗೆ ಟೈಮ್ ಇರುತ್ತೆ. ಈಗ ನಾವು ದೂದ್ಸಾಗರ್ ನೋಡಿಕೊಂಡು ಆಟ ಆಡಿಕೊಂಡು ಚಿಂಟುಗ ಆಟ ಆಡಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನೋಡಿ, ಹೋಗುವಾಗಲೂ ಆಗಲಿ ಬರುವಾಗಲೂ ಆಗಲಿ ಈ ಥರ ನೀರು ಹರಿತಾನೇ ಇರುತ್ತೆ ಅಲ್ಲಲ್ಲಿ. ಹಾಗಾಗಿ ಮಳೆಗಾಲದಲ್ಲಿ ಜೀಪ್ ಆಗಲಿ ಅಥವಾ ವೆಹಿಕಲ್ಸ್ ಓಡಾಡೋದಕ್ಕೆ ಕಷ್ಟ ಇಲ್ಲಿ. ಗೈಸ್ ಫೈನಲಿ ದೂದ್ಸಾಗರ್ ನೋಡಿಕೊಂಡು ಇವಾಗ ನಮ್ಮ ಊರಿಗೆ ಅಂದರೆ ಮಡ್ಗಾವಿ
ರಿಟರ್ನ್ ಆದ್ವಿ. ಸೊ ನಾನು ದೂದ್ಸಾಗರ್ ಹೋಗೋದಕ್ಕೆ ಹೇಗೆಲ್ಲ ಹೋದ್ವಿ ಮತ್ತು ಎಲ್ಲ ಎಂಟ್ರಿ ಟಿಕೆಟ್ ಏನಿರುತ್ತೆ, ಓನ್ ವೆಹಿಕಲ್ ಬಿಡುತ್ತಾ ಇಲ್ಲ ಎಲ್ಲದನ್ನು ಸೊ ಮನೆಗೆ ಹೋದ್ಮೇಲೆ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಗೈಸ್, ನಾವೀಗ ದೂದ್ಸಾಗರ್ ನೋಡಿಕೊಂಡು ಮನೆಗೆ ಬಂದ್ವಿ. ನಾನು ಡೀಟೇಲ್ಸ್ ಹೇಳ್ತೀನಿ ಹೇಗೆ ಹೋಗಬೇಕು ಏನು ಅಂತ ಹೇಳಿದೆ. ಸೊ ಒಂದು 2 ಮಿನಿಟ್ಸ್ ಅಷ್ಟೇ. ಏನು ಅಂದರೆ ನಾವು ಮಾರ್ನಿಂಗ್ 7:30 ಹೀಗೆ ನಮಗೆ ಟ್ರೈನ್ ಇತ್ತು ಮಡ್ಗಾವಿಂದ ಡೈರೆಕ್ಟ್ ನಾವು ಕುಲ್ಲಂ ಅಂತ ಹೇಳಿ ಒಂದು ಊರು ಬರುತ್ತೆ, ಅಲ್ಲಿಗೆ ನಾವು ಇಳ್ಕೊಂಡ್ವಿ. ಸೊ 1 ಅವರ್ ಜರ್ನಿ ಮಡ್ಗಾವಿಂದ ಕುಲ್ಲಂ, 45 ಮಿನಿಟ್ಸ್ಗೆಲ್ಲ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನೀವು ಸ್ವಂತ ವೆಹಿಕಲ್ ತಗೊಂಡು ಹೋದರೂ ಕೂಡ ಅಲ್ಲಿ ಅಲೋ ಇರೋದಿಲ್ಲ. ಅಂದರೆ ಕುಲ್ಲಂನಿಂದ ದೂದ್ಸಾಗರ್ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಗೆ ವೆಹಿಕಲ್ ನಿಮ್ಮ ಸ್ವಂತ ವ್ಯಾನ್ಸ್ ಏನು ನೀವು ಬಳಸೋ ಹಾಗಿಲ್ಲ. ಸೊ ನೀವು ತೊಗೊಂಡು ಹೋಗಿದ್ರು ಅಲ್ಲಿ ಪಾರ್ಕಿಂಗ್ ಏರಿಯಾ ಇರುತ್ತೆ, ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರದ್ದು ಜೀಪ್ಗಳೇನಿರುತ್ತೆ ಅವರೇ ಕರ್ಕೊಂಡ್ಬರ್ತಾರೆ. ಸೊ ನಾವು ಕೊಲ್ಲಂಗೆ ಹೋಗ್ತೀವಿ. ಕೊಲ್ಲಂ ಹೋದ್ಮೇಲೆ ಸೊ ಅಲ್ಲಿ ದೂದ್ಸಾಗರ್ದು ಒಂದು ಹೋಗುವಂತಹ ಜೀಪ್ಗಳದ್ದು ಒಂದು ಸ್ಟಾಪ್ ಇರುತ್ತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಪರ್ ಹೆಡ್ಡು ಇಷ್ಟು ಚಾರ್ಜಸ್ ಅಂತ ಇರುತ್ತೆ ಒಂದು ಜೀಪಲ್ಲಿ. ಸೊ 7 ಮೆಂಬರ್ಸ್ ಹೋಗಬಹುದು. 7 ಮೆಂಬರ್ಸ್ಗೂ ಸೊ ಒಬ್ಬೊಬ್ಬರಿಗೆ ಅಂದರೆ ಪರ್ ಹೆಡ್ ಇಷ್ಟು ಅಂತ ಇರುತ್ತೆ. ಸೊ ನಮಗೆ ಪರ್ ಹೆಡ್ 700 ಇತ್ತು. ಸೊ ಸಮ್ ವೇರಿಯೇಷನ್ಸ್ ಕೂಡ ಇರುತ್ತೆ ಅಮೌಂಟಲ್ಲಿ. ಸೊ ಕುಲ್ಲಂನಿಂದ ನಮಗೆ ದೂದ್ಸಾಗರ್ ಕರ್ಕೊಂಡು ಹೋದರು. ಇನ್ನೂ ಸ್ವಲ್ಪ ಕ್ರಾಸ್ ಬರುತ್ತೆ, ಅಲ್ಲಿ ಕ್ರಾಸ್ ಬಂದಿದ ತಕ್ಷಣ ನಾವು ಕುಲ್ಲಂನಿಂದ ಸ್ವಲ್ಪ ಜೀಪಲ್ಲಿ ಒಂದು 100 ಮೀಟರ್ ಹೋಗಿದ ತಕ್ಷಣವೇ 260 ಅಮೌಂಟನ್ನು ನಾವು ಕಟ್ಟಬೇಕು ಪರ್ ಹೆಡ್ಡು. ಸೊ ಅದು ಬಂದು ಜಾಕೆಟ್ ಚಾರ್ಜಸ್ಸು ಮತ್ತು ಏನೇನೋ ಚಾರ್ಜಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಆಮೇಲೆ ಅಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತಾರಲ್ವ, ಅದೆಲ್ಲ ಸೇರಿಬಿಟ್ಟು ಸೊ ಪರ್ ಹೆಡ್ಡು 260 ರೂಪಿ ಕಟ್ಟಬೇಕು. ಸೊ ಹೆಚ್ಚು ಕಡಿಮೆ ನಮಗೆ ಕರ್ಕೊಂಡು ಹೋಗಿ ಅಂದರೆ ದೂದ್ಸಾಗರ ಕುಳ್ಳಂನಿಂದ ದೂದ್ಸಾಗರ್ಗೆ ಕರ್ಕೊಂಡು ಬರೋದಕ್ಕೆ ಸೊ ಪರ್ ಹೆಡ್ 1000 ರೂಪಿ ಖರ್ಚಾಗುತ್ತೆ. ಸೊ ಇದು ಬಂದು ಒಬ್ಬ ಪರ್ಸನ್ಗೆ ಖರ್ಚಾಗುವಂಥದ್ದು. ಆಮೇಲೆ ಸೊ ಸಮ್ಟೈಮ್ಸು ಇದು ವೇರಿಯೇಷನ್ ಕೂಡ ಆಗುತ್ತೆ. ತುಂಬ ಅಂದರೆ ಈಗ ಅಕ್ಟೋಬರ್ ನವಂಬರ್ ಟೈಮಲ್ಲೆಲ್ಲ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿನೂ ಆಗಬಹುದು. ಸೊ ಇವಾಗ ನಮಗೆ ಏಪ್ರಿಲ್ ತಿಂಗಳಲ್ಲಿ ಹೋಗಿದ್ರಿಂದ ನಮಗೆ ಇಷ್ಟಿತ್ತು ಪರ್ ಹೆಡ್ 1000. ಅದಾದಮೇಲೆ ದೂದ್ಸಾಗರ್ ಏನು ಅದು ಫಾಲ್ಸ್ ಏನಿರುತ್ತೆ, ಆ ಫಾಲ್ಸ್ ಇದೆ ಅನ್ನುವಾಗಲೇ ಒಂದು 100 ಮೀಟರ್ ಬಿಫೋರೇ ನಮಗೆ ಅಲ್ಲಿ ಗಾಡಿ ಸ್ಟಾಪ್ ಆಗುತ್ತೆ. ಅಲ್ಲಿಂದ ನಾವು ವಾಕಬಲ್ ಹೋಗಬೇಕು, ಯಾಕೆಂದರೆ ಅಲ್ಲಿ ಯಾವುದೇ ಗಾಡಿ ಹೋಗೋದಕ್ಕೆ ಆಗಲ್ಲ. ಸೊ ನಡ್ಕೊಂಡು ಹೋಗ್ತೀವಿ. ಅವರು ಗಾಡಿ ನಂಬರ್ ನಮಗೆ ಕೊಟ್ಟಿರ್ತಾರೆ, ನಾವು ಯಾವ ಗಾಡಿಯಲ್ಲಿ ಬಂದಿರ್ತೀವಿ ಅಂತ ನಾವು ನೆನ್ಪಿಟ್ಕೋಬೇಕು. ಗಾಡಿ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ನಾವು ಆ ಫಾಲ್ಸ್ ಹತ್ರ 1.5 ಗಂಟೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು. 1.5 ಗಂಟೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲೇ ಇದ್ದೆ ಗಾಡಿ ಹೊರಟೋಯಿತು ಅಂತಂದರೆ ಸೊ ನಮಗೆ ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಬೀಳುತ್ತೆ, ಅಂದರೆ ದಂಡ ಹಾಕ್ತಾರೆ. ಸೊ ಹಾಗಾಗಿ 1.5 ಗಂಟೆ ಟೈಮ್ ಏನು ಕೊಟ್ಟಿರ್ತಾರೆ ಅಷ್ಟರಲ್ಲಿ ನಾವು ಹೋಗಿ 100 ಮೀಟರ್ ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಿ ಆ ಫಾಲ್ಸನ್ನು ನೋಡಿಕೊಂಡು ಸೊ ಅಲ್ಲಿ ನಾವು ಏನು ಬೇಕಿದ್ರೆ ಆಟ ಎಲ್ಲ ಆಡಿಕೊಂಡು ಅದಾದಮೇಲೆ ಅಲ್ಲಿ ನಿಮಗೆ ಡ್ರೆಸ್ಸು ಚೇಂಜಿಂಗ್ ರೂಮ್ ಕೂಡ ಇರುತ್ತೆ. ಸೊ ಅಲ್ಲಿ ಚೇಂಜ್ ಮಾಡಿಕೊಂಡು ಮತ್ತೆ ಅದೇ 100 ಮೀಟರ್ ದೂರ ಸ್ವಲ್ಪ ವಾಕಬಲ್ ಬರೋಕ್ಕೆ ಒಂದು 5 ಮಿನಿಟ್ಸು 10 ಮಿನಿಟ್ಸಲ್ಲಿ ಬಂದುಬಿಡ್ತೀವಿ. ಸೊ ಬಂದು ಮತ್ತೆ ನಮ್ಮ ನಂಬರ್ ಏನಿರುತ್ತೆ ಜೀಪ್ ಏನಿರುತ್ತೆ ಅದರಲ್ಲಿ ಬಂದು ಕೂತ್ಕೋಬೇಕು. ಸೊ ಲೇಟ್ ಆದರೆ ಪೆನಾಲ್ಟಿ ಅಂತೂ ಇರುತ್ತೆ. ನಮ್ಮದು ಓನ್ ವೆಹಿಕಲ್ ಹೋದ್ರೂ ಅಷ್ಟೇ ನಾವು ತೊಗೊಂಡು ದೂದ್ಸಾಗರ್ವರೆಗೂ ಹೋಗೋದಕ್ಕಾಗಲ್ಲ, ಅವ್ರು ಬಿಡಲ್ಲ. ಯಾಕೆಂದರೆ ಅಲ್ಲಿ ದಾರಿನೂ ಹಾಗೆ ಇದೆ, ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ. ಅದಾದಮೇಲೆ ಮಾನ್ಸೂನ್ ಟೈಮಲ್ಲಿ ಆ ಫಾಲ್ಸ್ನ ನೋಡೋದಕ್ಕೆ ಬಿಡಲ್ವಂತೆ. ಸೊ ಯಾಕೆಂದರೆ ನಾವು ಹೋಗುವಾಗಲೇ ಸುಮಾರು ನೀರಿತ್ತು, ಇಂಥ ಸಮ್ಮರ್ ಟೈಮಲ್ಲಿನೇ ಅಷ್ಟೊಂದು ನೀರಿದೆ. ಅದಾದಮೇಲೆ ಅಷ್ಟೇ ಅಲ್ಲದೆ ನಾವು ದಾರಿಲಿ ಹೋಗುವಾಗಲೂ ನಿಮಗೆ ವಿಡಿಯೋದಲ್ಲಿ ನೋಡಿರ್ಬೋದು ಅಲ್ಲಲ್ಲಿ ನೀರಿನ ಜರಿ ಎಲ್ಲ ಹರಿತಾ ಇತ್ತು. ಸೊ ಅದರಲ್ಲಿ ಕೂಡ ಇವಾಗೇನೋ ಜೀಪ್ ಹೋಗ್ಬಿಡುತ್ತೆ, ಬಟ್ ಮಾನ್ಸೂನ್ ಟೈಮಲ್ಲಿ ತುಂಬ ಮಳೆ ಇರೋ ಟೈಮಲ್ಲಿ ಹೋಗೋದಕ್ಕೆ ಕಷ್ಟನೇ. ಆಮೇಲೆ ರೋಡು ಅಷ್ಟೇ ಫುಲ್ ಮಣ್ಣು ರೋಡು. ಮಳೆಗಾಲದಲ್ಲಿ ಹೋಗಬೇಕು ಅಂದರೆ ಅವರಿಗೂ ಕಷ್ಟ ಆಗುತ್ತೆ. ಆಮೇಲೆ ಅಕ್ಕಪಕ್ಕ ಗಿಡ ಮರ ಇರೋದ್ರಿಂದ ಸೊ ಅದೇನಾದರೂ ಬಿದ್ದರೂ ಕಷ್ಟನೇ. ಹಾಗಾಗಿ ಮಾನ್ಸೂನ್ ಟೈಮಲ್ಲಿ ಸೊ ಅದು ಸ್ಟಾಪ್ ಆಗಿರುತ್ತಂತೆ. ಸೊ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಬಟ್ 1.5 ಗಂಟೆಯಲ್ಲಿ ನಾವು ಏನು ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಆ ಕಡೆ ಈ ಕಡೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆಟ ಆಡೋಷ್ಟರಲ್ಲೇ ಟೈಮ್ ಹೋಗ್ಬಿಡ್ತು. ಸೊ ಫಾಲ್ಸ್ ಏನಲ್ಲಿ ಬೀಳ್ತಾಯಿತ್ತು ಅಲ್ಲಿ ಕೆಳಗಡೆ ಅಷ್ಟೊಂದು ಆಳ ಇರೋ ಕಡೆ ಮತ್ತು ಅಲ್ಲಿ ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ, ಅಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಸ್ವಲ್ಪ ಈ ಕಡೆ ಆಟ ಆಡ್ಕೋಬೋದು. ನನಗೆ ಹಾವು ನೋಡಿನೇ ಭಯ ಆಗ್ಬಿಡ್ತು, ಹಾಗಾಗಿ ಸ್ವಲ್ಪ ಹತ್ತಿರದಿಂದ ಅಂದರೆ ಹಾವಿರೋ ಕಡೆ ಬಿಟ್ಟು ಈ ಕಡೆನೇ ಸೈಡಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಈಗಲೇ ಹಿಂಗಿದೆ ಅಂತ ಅಂದರೆ ಸೊ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇಷ್ಟು ನಾನು ದೂದ್ಸಾಗರ್ ಹೋಗಿದ್ದು ಮತ್ತು ಅಲ್ಲಿನ ಡೀಟೇಲ್ಸ್. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ನನ್ನ ದೂದ್ಸಾಗರ್ ಜರ್ನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ
ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.